ನಮಸ್ಕಾರ. ವಿಶೇಷ ಏನಿಲ್ಲ. ನಾಳೆ ಬೀಳ್ಗಿಯಲ್ಲಿ SR ಪಾಟೀಲ್ರು ಒಂದು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಉದ್ಘಾಟನಾ ಕಾರ್ಯಕ್ರಮ ಇದೆ. ಅದಕ್ಕಾಗಿ ನಾನು ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರವರು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜು ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜ್ ಆಗಿದೆ, ಅದಕ್ಕೆ ಭಾಗವಹಿಸ್ತಾ ಇದ್ದೀವಿ. ಸರ್, ಆಗಸ್ಟ್ 3ನೇ ತಾರೀಕಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ ಅವರು. ನಿಮಗಿನ್ನ ಮುಂಚೆ ಬೆಳೆ ಹಾನಿ ಪರಿಶೀಲನೆಗೆ ಹೋಗ್ತಿದ್ದಾರೆ. ನಮಗಿನ್ನ ಮುಂಚೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು, ಯಾಕೆಂದರೆ ನಮ್ಮ ಎಲ್ಲ ಸಚಿವರುಗಳು ಅವರವರ ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನು ಹೊರೋದಕ್ಕೆ ಜಿಲ್ಲಾ ಸಚಿವರು ಅಂತ ಮಾಡಿದ್ದಾರೆ. ಆ ಜಿಲ್ಲಾ ಸಚಿವರುಗಳು ಜವಾಬ್ದಾರಿ ಹೊತ್ಕೊಂಡು ಎಲ್ಲೆಲ್ಲಿ ಪ್ರವಾಹ ಆಗಿದೆ, ಎಲ್ಲಿ ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ, ಜನರ ಹಾನಿಯಾಗಿದೆ, ಜಾನುವಾರುಗಳ ಹಾನಿಯಾಗಿದೆ, ಇದನ್ನೆಲ್ಲ ನೋಡೋದಕ್ಕೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅವರವರ ಜಿಲ್ಲೆಯಲ್ಲಿ ಅವರೆಲ್ಲ ಹೋಗಿ ಪ್ರವಾಸ ಮಾಡಿ ಎಲ್ಲಿ ಸಹಾಯ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ರೆವಿನ್ಯೂ ಮಿನಿಸ್ಟ್ರವರು SDRF ಅದೆಲ್ಲ ಅವರ ಅಡಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಕೂಡ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದಾರೆ. ಈಗ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಈಗ ಪ್ರವಾಹಕ್ಕೆ ಅಪ್ಕ ಬಂದಿದೆ, ಹಾಗಾಗಿ ಅವರು ಹೊರಟಿದ್ದಾರೆ ಅಷ್ಟೇ. ನೋಡಿ, ಇದು ಎಕ್ಸ್ಪೆಕ್ಟೆಡ್ಡೇ. ಯಾವತ್ತಾದರೂ ಒಂದಲ್ಲ ಒಂದು ದಿವಸ ಅವರಿಬ್ಬರು ಬೇರೆ ಬೇರೆ ಆಗಲೇಬೇಕು. ಇಲ್ಲ ಇದ್ರೆ ಐಡೆಂಟಿಟಿನ ಯಾಕೆ ಉಳಿಸ್ಕೊಂತಾರೆ? ನಮ್ಮ ಜೊತೆಯಲ್ಲಿ ಇದ್ದಾಗಲೂ ಕೂಡ 14 ತಿಂಗಳ ನಂತರ ಬೇರೆ ಆಯಿತು, ಸರ್ಕಾರ ಬಿದ್ದು ಹೋಯಿತು. ಅದಾದ ನಂತರ ಬೇರೆ ಬೇರೆ ಆದ್ವಿ ನಾವು. ಹಾಗೇ ಅವರು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿಗೆ ಇರ್ತಾರೆ, ಕೆಲವು ದಿನ ಇರ್ತಾರೆ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ. ಸ್ವಾಭಾವಿಕವಾಗಿ ಬೇರೆ ಬೇರೆ ಆಗೇ ಆಗಬೇಕು. ಅದು ಈಗಲೇ ಸೂಚನೆಗಳು ಕಾಣ್ತಾ ಇದ್ದಾವೆ. ಇಲ್ಲ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಇಂಥ ಘಟನೆಗಳು ಈ ಸೈಟ್ಗಳನ್ನು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ತನಿಖೆ ನಾವು ಹೆಚ್ಚಿಗೆ ಅದನ್ನು ತನಿಖೆನಲ್ಲಿರೋದ್ರಿಂದ ಮಾನ್ಯ ದೇಸಾಯಿ ಅವರ ನೇತೃತ್ವದಲ್ಲಿ ಏನು ನಾವು ರಿಟೈರ್ಡ್ ಜಡ್ಜ್ ದೇಸಾಯಿ ಅವರ ನೇತೃತ್ವದಲ್ಲಿ ಕಮಿಷನ್ ಮಾಡಿದ್ದೇವೆ. ಆ ಕಮಿಷನ್ ತನಿಖೆ ನಡೀತಾ ಇರೋದ್ರಿಂದ ನಾವು ಹೆಚ್ಚಿಗೆ ಯಾವುದೇ ವಿವರಣೆಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅವರಿಗೆ ಗೊತ್ತಾಗ್ತದೆ, ಆ ತನಿಖೆಯಲ್ಲಿ ಎಲ್ಲರದ್ದು ಬರುತ್ತೆ.